ಕರ್ನಾಟಕದಲ್ಲೇ ಇರೋ ಫೀಲ್ ಬರ್ತೈತೆ ನನಗಂತ್ರ. ಇದು ಆಂಧ್ರ ಅಂತ ಅನ್ಸೋದಿಲ್ಲ, ಯಾಕಂದರೆ ಅಷ್ಟು ಕನ್ನಡ ಎಲ್ಲರೂ ಮಾತಾಡ್ತಾರೆ. ಮತ್ತು ಎಲ್ಲೋದ್ರೂ ಕನ್ನಡ ಬೋರ್ಡ್ ಹಾಕಿದ್ದಾರೆ ನೋಡಿ. ಬೇಕಾದ್ರೆ ನೋಡಿ ಡೈರಿ ಅಂತ ಐತಲ್ಲ, ಅಲ್ಲಿ ಬಂದರೆ ನೀವು ಹೋಗಲೇಬೇಡಿ. 1 to 2 ರೈಟು, MRP ರೇಟಿಗೆ ಕೊಡೋದೇ ಇಲ್ಲ ಅವನು. ಅಲ್ಲಾಯ್ತು ನೋಡಿ ನಂದಿನಿ ಮಿಲ್ಕ್ ಡೈರಿ ಅಂತ, ಅಲ್ಲಿ ಹೋಗಬೇಡಿ, MRP ರೇಟ್ ಕೊಡೋದೇ ಇಲ್ಲ ಅವರಂತ. ಆ ಪೇಂಟಿಂಗ್ ಮಸ್ತಾಗೈತೆ, ನೆಕ್ಸ್ಟ್ ಲೆವೆಲ್ ಐತೆ ಪೇಂಟಿಂಗ್. ಅದು ನಮ್ಮ ಸೀಲ್ ಹೊಡಿತಾ ಇದ್ದಾರೆ. ಚೆಕ್ಔಟ್ ಆಗಿದ್ದು ಸೀಲ್ ಹೊಡೆದು ಕೊಟ್ಟರು ಇವಾಗ. ನೋಡಿ ವೀಕ್ಷಕರೇ, ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನೆಕ್ಸ್ಟ್ ಲೆವೆಲ್ ಲೈಟಿಂಗ್ಸ್ ಮಾತ್ರ ತುಂಬ ಖುಷಿ ಆಯಿತು ನೋಡಿ. ಅಲ್ಲಿ ಪ್ರಸಾದ ಕೌಂಟ್ರ್ ಅದೇನಿ ಲೆಫ್ಟ್ ಸೈಡೆ ದೇವಸ್ಥಾನದ. ನೀವು ಎಕ್ಸಿಟ್ ಆದ ತಕ್ಷಣ ಇಲ್ಲೇ ಕಾಣಿಸುತ್ತೆ ಪ್ರಸಾದದ ಕೌಂಟ್ರ್. ಇಲ್ಲೇ ಯಾರು ಸ್ಟಾರ್ಟಿಂಗ್ ಹೊಸೊಬ್ಬರು ಬಂದಿದ್ರೆ ನೀವು ಇಲ್ಲೇ ಹೋಗ್ಬೋದು ಪ್ರಸಾದಕ್ಕೆ. ವೀಕ್ಷಕರೇ, ನನಗೆ ಮತ್ತು ರಂಗಂಗೆ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಆ್ಯಕ್ಚುಲಿ ಬಂದ ತಕ್ಷಣ ಏನು ಖುಷಿ ಆಯಿತು ಅಂತಂದರೆ, ಅಲ್ಲಿ ರಾಘವೇಂದ್ರಂದು ಶ್ಲೋಕ ಹಾಕಿದ್ದಾರೆ ಹೊರಗಡೆ, ನೀವು ನೋಡ್ತಾ ಇರ್ಬೋದು. ಆ ಶ್ಲೋಕ ಕನ್ನಡದಲ್ಲಿ ಹಾಕಿದ್ದು ನೋಡಿ. ಫಸ್ಟ್ ನೋಡಿ, ಇಲ್ಲಿ ತುಂಬ ಕನ್ನಡ ಬಳಕೆ ತುಂಬ ಆಂಧ್ರ ಪ್ರದೇಶ ಆದ್ರೂ ಕನ್ನಡ ತುಂಬ ಬಳಕೆ ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಎಲ್ಲೋದ್ರೂ ಅಷ್ಟೇ ಕನ್ನಡ ಎಲ್ಲ. ಇಲ್ಲಿ ನೋಡಿ, ನೀವು ಈಗ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ಕೊತಾ ಇದ್ದೀರಾ, ಶ್ಲೋಕ ಹಾಕವ್ರೆ, ಅದು ಕನ್ನಡದಲ್ಲೇ ಹಾಕಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಕನ್ನಡದವರು ತುಂಬ ಇಲ್ಲಿ ಜಾಸ್ತಿ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಮಾತಾಡ್ತಾರೆ ವೀಕ್ಷಕರೇ. ಕರ್ನಾಟಕದಲ್ಲೇ ಇರೋ ಫೀಲ್ ಬರ್ತೈತೆ ನನಗಂತ್ರ. ಇದು ಆಂಧ್ರ ಅಂತ ಅನ್ಸೋದಿಲ್ಲ, ಯಾಕಂದರೆ ಅಷ್ಟು ಕನ್ನಡ ಎಲ್ಲರೂ ಮಾತಾಡ್ತಾರೆ. ಮತ್ತು ಎಲ್ಲೋದ್ರೂ ಕನ್ನಡ ಬೋರ್ಡ್ ಹಾಕಿದ್ದಾರೆ ನೋಡಿ. ಬೇಕಾದ್ರೆ ನೋಡಿ, ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ವೀಕ್ಷಕರೇ, ಇಲ್ಲಿ ಕೃಷ್ಣಂದು ಇದೈತೆ ಕೆಳಗಡೆ ನೋಡಿ, ಕನ್ನಡದಲ್ಲೇ ಫಸ್ಟ್ ಹಾಕಿದ್ದಾರೆ. ಕಾಣಿಸ್ತಾ ಇದೆ ಅನ್ಕೊತೀನಿ. ಕನ್ನಡಕ್ಕೆ ಫಸ್ಟ್ ಏನಂತಾರೆ, ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ನೋಡಿ ಇಂಗ್ಲೀಷ್ ಆ ಕಡೆ ಇದೆ, ಮತ್ತು ಆಂಧ್ರ ಕೆಳಗಡೆ, ಹಿಂದಿ ಆ ಕಡೆ ಇದೆ. ಕನ್ನಡಕ್ಕೆ ಇಲ್ಲಿ ಫಸ್ಟ್ ಆದ್ಯತೆ ಕೊಟ್ಟಿದ್ದಾರೆ ವೀಕ್ಷಕರೇ ಎಲ್ಲದಕ್ಕೂ. ಅದು ತುಂಬ ಖುಷಿ ಆಯಿತು. ಎಲ್ಲದಕ್ಕೂ ಕನ್ನಡ ಆದ್ಯತೆಯಲ್ಲಿ ಮೊದಲಿನ ಕನ್ನಡ ಆದ್ಯತೆ ಕೊಟ್ಟಿದ್ದಾರೆ. ನೈಟ್ ಬಂದರೆ ಮಾತ್ರ ಈ ಲೈಟಿಂಗ್ಸ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ವೀಕ್ಷಕರೇ. 2 ಕಣ್ಣು ಸಾಲಲ್ಲ ಈ ಲೈಟಿಂಗ್ಸ್ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ವೀಕ್ಷಕರೇ. ಮೇಯ್ನ್ ನೀವು ಮಂತ್ರಾಲಯಕ್ಕೆ ಬರಬೇಕಾದ್ರೆ ಫೋನ್ಪೇ ನಂಬ್ಕೊಂಡು ಬರಬೇಡಿ. ಯಾಕಂತಂದರೆ ಇಲ್ಲಿ ತುಂಬ ಕ್ಯಾಶೇ ನಡೆಯೋದು. ಎಲ್ಲ ಹೋಟ್ಲುಗಳಲ್ಲೂ ಅಷ್ಟೇ ಫೋನ್ಪೇನೇ ಇಲ್ಲ. ಆ್ಯಕ್ಚುಲಿ ಇವಾಗ ನಾವು MTRಲ್ಲಿ ಆಲ್ರೆಡಿ ಆಗಲೇ ತೋರಿಸಿದ್ವಲ್ಲ, ಅಲ್ಲಿ ಊಟ ಮಾಡಿದ್ವಲ್ಲ, ಅಲ್ಲೂ ಅಷ್ಟೇ ಫೋನ್ಪೇ ಇಲ್ಲ, ಕ್ಯಾಶ್ ಅಷ್ಟೇ. ಪ್ರಸಾದಕ್ಕೂ ಅಷ್ಟೇ ನೀವು ಕ್ಯಾಶೇ ತರಬೇಕು. ನನ್ನ ಸಜೆಷನ್ ಏನಂದರೆ, ನೀವು ಬರಬೇಕಾದ್ರೆ ಎಲ್ಲರೂ ಕ್ಯಾಶ್ ತಗೊಬನ್ನಿ. ಫೋನ್ಪೇ ನಂಬ್ಕೊಂಡು ಯಾರೂ ಬರೋಕ್ಕೆ ಹೋಗಬೇಡಿ. ಆಲ್ಮೋಸ್ಟು ಇಲ್ಲಿ ATM ಐತೆ, ಹೊರಗಡೆನೇ ಆಚೆನೇ ಐತೆ, ಆಚೆ ಎಂಟ್ರೆನ್ಸಲ್ಲೇ ಕರ್ನಾಟಕ ಬ್ಯಾಂಕ್ ATM ಐತೆ. ಬಟ್ ಅದು ಎನಿ ಟೈಮ್ ವರ್ಕ್ ಆಗೋಲ್ಲ. ಅದಕ್ಕೆ ನೀವು ಕ್ಯಾಶ್ ತಂದರೆ ತುಂಬ ಒಳ್ಳೆಯದು ನಿಮಗೇನೆ. ಯಾಕಂದರೆ ಇಲ್ಲಿ ನಾವು ಪ್ರಸಾದಕ್ಕೆ ಅವಾಗಲಿಂದ ಕ್ಯಾಶ್ ಕೇಳಿ ಸಾಕಾಯ್ತು ಎಲ್ಲರೂ. ಆಮೇಲೆ ಯಾರೋ ಒಬ್ಬರು ಪಾಪ ದೇವ್ರ ಥರ 500 ರೂಪಾಯಿ ಕ್ಯಾಶ್ ಕೊಟ್ಟರು, ಫೋನ್ಪೇ ಮಾಡಿಬಿಟ್ಟು ಇಸ್ಕೊಂಡ್ವಿ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಎಲ್ಲರೂ ದಯವಿಟ್ಟು ಕ್ಯಾಶ್ ತನ್ನಿ ವೀಕ್ಷಕರೇ. ಕ್ಯಾಶ್ ತಂದಷ್ಟು ನಿಮಗೆ ಒಳ್ಳೆಯದು ವೀಕ್ಷಕರೇ. ಇವಾಗ ರಂಗ ಬಸ್ ಎಷ್ಟು ಗಂಟೆಗೆ ಇರೋದು? 9 ಗಂಟೆ ಆಯ್ತು. 9 ಗಂಟೆಗೆ ಬಸ್ ಇದೆ ವೀಕ್ಷಕರೇ. ಅಂತೂ ಇಂತೂ ಬುಕ್ ಮಾಡವನೆ. ಏನಂತ ಅಂದರೆ ಇಲ್ಲಿ ಬೆಳಗ್ಗೆ ಎತ್ತಿದ್ರೆ ಸಾಯಂಕಾಲ ಬರೋ ಥರನೇ ಅಷ್ಟೇ ಬಸ್ ಇರೋದು. ಹೆಂಗೆ ಹೇಳೋರಂಗ ನಾನು ಅಷ್ಟು ಸರ್ಚ್ ಮಾಡಿಲ್ಲ, ಎಲ್ಲ ಫುಲ್ ಇವನೇ ನೋಡ್ಕೊಂಡವನೇ ಬುಕ್ಕಿಂಗ್ ಎಲ್ಲ. ಪಾಪ ನಾನು ಆರಾಮಾಗಿ ನಿದ್ದೆ ಮಾಡಿ ಎದ್ದಿದ್ದೀನಿ.
ಏನು ಹೇಳಿ ಏನಿಲ್ಲ ಫ್ರೆಂಡ್ಸ್, ಅನುಕೂಲ ಚೆನ್ನಾಗಿದೆ. ಮಧ್ಯಾಹ್ನ ಹೊತ್ತು ಜರ್ನಿ ಆ ಥರ ಇಲ್ಲ. ಮಾರ್ನಿಂಗು ದರ್ಶನ ಮಾಡೋ ಥರ, ನೈಟ್ ಹೊರಟು ಮಾರ್ನಿಂಗ್ ದರ್ಶನ ಮಾಡೋ ಥರ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಮತ್ತು ಡೇ ಫುಲ್ ದರ್ಶನ ಮಾಡಿ ಪ್ಲೇಸ್ಗಳನ್ನ ವಿಸಿಟ್ ಮಾಡಿ ಮತ್ತು ನೈಟ್ ಹೊರಟು ಮಾರ್ನಿಂಗ್ ಊರಿಗೆ ಸೇರೋ ಥರ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಓಕೆ ಇದೆ, ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಬಸ್ಸು ಟ್ರೈನ್ ಎರಡು ಒಂದೇ ಫೆಸಿಲಿಟೀಸ್ ಇದೆ. ಟ್ರಾನ್ಸ್ಪೋರ್ಟ್ ಯಾವುದೇ ಥರ ಕೊರತೆ ಇಲ್ಲ ವೀಕ್ಷಕರೇ. ಒಟ್ಟು ಓವರಾಲ್ ಟ್ರಾನ್ಸ್ಪೋರ್ಟ್ ಎಲ್ಲ ಚೆನ್ನಾಗಿದೆ. ಹೊರಡ್ತಾ ಇದ್ದೀವಿ. ಲಾಸ್ಟ್ ಲುಕ್ಕು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಮಸ್ತ್ ನೆಕ್ಸ್ಟ್ ಲೆವೆಲ್ ಐತೆ. ರಾಯರ ದರ್ಶನ ಆಯಿತು ಫೈನಲಿ. ಹೋಗ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಇದು ಹೇಗೈತೆ ಕಮೆಂಟ್ ಮಾಡಿ. ನೋಡಿ, ಶಿವನ್ ಭಕ್ತ ನಾನು, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಇಲ್ಲೆಲ್ಲ ಆಲ್ಮೋಸ್ಟ್ ಸ್ನ್ಯಾಕ್ಸ್ ಅಂಗಡಿನೇ ಇರೋದು. ಹೋಟ್ಲುಗಳೇ ಕಡಿಮೆ. ಹೋಟ್ಲುಗಳೈತೆ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲೊಂದು ಹೋಟ್ಲು ಆ ಕಡೆ ರೈಟ್ ಸೈಡು ಮೇಲ್ಗಡೆ ಅಲ್ಲಿ 2 ಲೈಟ್ ಉರಿತಿದೆ ನೋಡಿ, ಅಲ್ಲೆಲ್ಲ ಕಾಸ್ಟ್ಲಿ ವೀಕ್ಷಕರೇ. ಅದು ಸಿದು ಕಾಸ್ಟ್ಲಿ ಅನ್ನೋದಕ್ಕಿಂತ ಕಾಸ್ಟ್ಲಿ ಇದ್ರೂ ತಿನ್ಬೋದು, ಆದರೆ ಫುಡ್ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿಲ್ಲ. ನೀವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲೊಂದು ಹೋಟ್ಲಿದೆ. ರಂಗ ಐಸ್ ಕ್ರೀಮ್ ಇಸ್ಕೊತಾ ಇದ್ದಾನೆ. ಒಂದು 30 ರೂಪಾಯಿ ಅಂತ ಇದೆ ಐಸ್ ಕ್ರೀಮ್ ನೋಡಿ. ರೇಟ್ ಜಾಸ್ತಿ ಅಂದ್ಬಿಟ್ಟು ಬೇಡ ಅಂತ ಬರ್ತಾವನೆ ವೀಕ್ಷಕರೇ ನಮ್ಮ ರಂಗ. ಎಲ್ಲ 10-15 ರೂಪೀಸ್ ಇರುತ್ತೆ ಫ್ರೆಂಡ್ಸ್, ಇವರೇನು 30 ರೂಪಾಯಿ ಹೇಳ್ತಾರೆ. ಕೋನ್ ಐಸ್ ಕ್ರೀಮ್ ಎಷ್ಟು ಹೇಳ್ತಾವ್ರೆ ಅಂದರೆ ವೀಕ್ಷಕರೇ, 40 ರೂಪಾಯಿ ಹೇಳ್ತಾವನೆ. ಅದು ನಾರ್ಮಲೇ 10 ರೂಪಾಯಿ 15 ರೂಪಾಯಿದನ್ನ 40 ರೂಪಾಯಿ ಹೇಳ್ತಾ ಇದ್ದಾನೆ. ಎಲ್ಲ 1 to ಡಬಲ್ ರೇಟ್ ಹಿಂದಿಯವರು. ಇಲ್ಲಿ ನೋಡಿ, ಇಲ್ಲೂ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳು ತುಂಬ ಇದಾವೆ ಜಾಸ್ತಿ ನೋಡಿ. ಅಲ್ಲೇ ಉಡುಪಿ ಹೋಟ್ಲು, ಇಲ್ಲೂ ತಿನ್ಬೋದು. ಈ ಉಡುಪಿ ರೆಸಿಡೆನ್ಸಿಲಿ ಪರವಾಗಿಲ್ಲ, ಕಾಸ್ಟ್ ವ್ಯಾಪಾರನ ದಂಧೆ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್, ಏನು ಮಾಡೋದು. ಇಲ್ಲೇನಂದರೆ ದೇವಸ್ಥಾನ ಆವರಣದಲ್ಲಿ ವ್ಯಾಪಾರ ದಂಧೆಯಾಗಿ ನಡೀತೈತೆ. ಹಂಗಂದರೆ ರೈಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ವೀಕ್ಷಕರೇ. ಇಲ್ಲಿ ನೋಡಿ, ರಾಯರ ದರ್ಶಿ ಪ್ಯೂರ್ ವೆಜ್ ಇದು ಚೆನ್ನಾಗೈತೆ ಹೋಟ್ಲು. ಮಳೆ ಬರ್ತೈತೆ, ಹನಿ ಆಗ್ತೈತೆ. ಬಸ್ ಸ್ಟ್ಯಾಂಡ್ ಹುಡುಕ ನಡಿಯಪ್ಪ ಮೊದಲು. ನಮ್ಮ ರಂಗ ಬಸ್ ಸ್ಟಾಪ್ ಹುಡ್ಕನ ನಡಿ ಅಂತ ಇದ್ದಾನೆ. ಬಸ್ ಸ್ಟಾಪ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ನೋಡಿ, ರಾಯರದ ಆರ್ಚು. ವೀಕ್ಷಕರೇ, ಸೆಂಟ್ರಲ್ ರಿಸೆಪ್ಷನ್ ಆಫ್. ವೀಕ್ಷಕರೇ, ಇವಾಗ ಜಸ್ಟ್ ರೂಮಿಗೆ ಬಂದ್ವಿ ನೋಡಿ. ಇದೇ ನಮ್ಮ ರೂಮು ನೋಡಿ. ಅಲ್ಲೇ ಕಾರ್ ಪಾರ್ಕಿಂಗ್ ಎಲ್ಲ ಕಾಣಿಸ್ತು. ನಮ್ಮ ರಂಗ ಒಂದು ಐಸ್ ಕ್ರೀಮ್ ತೊಗೊಂಡ. ಈ ಐಸ್ ಕ್ರೀಮ್ ಆ್ಯಕ್ಚುಲಿ MRP ಬಂದು ಎಷ್ಟಿದೆ? ಆ್ಯಕ್ಚುಲಿ MRP 35 ರೂಪಾಯಿ ಐತೆ. ಇದು 35 ರೂಪಾಯಿ ಐತೆ. ಎಷ್ಟು ಇಸ್ಕೊಂಡ್ರೆ ರಂಗ ಇದಕ್ಕೆ? 40 ರೂಪಾಯಾ? ಐಸ್ ಕ್ರೀಮ್ಗೆ ನೀವು ಯಾವುದೇ ಐಸ್ ಕ್ರೀಮಲ್ಲಿ ಸರ್ಕಲಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿ ಐತೆ. ಯಾವುದೇ ಐಸ್ ಕ್ರೀಮ್ ತೊಗೊಂಡ್ರೆ 5 ರೂಪಾಯಿ ಜಾಸ್ತಿ ವೀಕ್ಷಕರೇ. ಅಲ್ಲಿ ಇವನು ನಮ್ಮ ರಂಗಸ್ವಾಮಿ 25 ರೂಪಾಯಿ ಇನ್ನೊಂದು ಐಸ್ ಕ್ರೀಮ್ ತೊಗೊಂಡು ಅದು ಅವನಿಗೆ 30 ರೂಪಾಯಿ ಇಸ್ಕೊಂಡ್ರು. ನಾನು 35 40 ರೂಪಾಯಿ ಇಸ್ಕೊಂಡ್ರು. ಇವಾಗ ಐಸ್ ಕ್ರೀಮ್ ತಿನ್ನೋಣ ಅವನಂತ ಫುಲ್ ರೇಜ್ ಆಗೋಗವನು. ಅವ್ರ ಅಂಗಡಿ ಮೇಲೆ ಅಂತ ರೇಜ್ ಆಗೋದ. MRP ರೇಟಲ್ಲಿ ಮಾರ್ಬೇಕು ನೀವು ಅಂತ. ಇಲ್ಲಿ ಆ್ಯಕ್ಚುಲಿ ಓವರ್ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ 1 to ಡಬಲ್ ರೇಟ್ ವೀಕ್ಷಕರೇ. ಎಲ್ಲ ದೇವಸ್ಥಾನದ ಹೊರಗಡೆ ಅಂತ. ಐಸ್ ಕ್ರೀಮ್ ತಿಂದು ಮುಗಿಸೋಣ ವೀಕ್ಷಕರೇ. 9 ಗಂಟೆಗೆ ಬಸ್ ಐತೆ. KSRTC ಬಸ್ ಸ್ಟಾಪ್ಗೆ ಹೋಗಬೇಕು. ಇವಾಗ ಟೈಮ್ ಬಂದು ಆ್ಯಕ್ಚುಲಿ ಟೈಮ್ 8:15 ಆಗ್ತಾಯಿದೆ. ರೂಮ್ ಲಾಕ್ ಮಾಡಾಯ್ತು ವೀಕ್ಷಕರೇ. ಇವಾಗ ಹೊರಡ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ. ನೋಡಿ, ನಮ್ಮ ರಂಗ ಫುಲ್ ಫಾಸ್ಟು, ಅವನಂತ ಫುಲ್ಲು ಆನ್ ಟೈಮು. ರಂಗ ಸ್ಲಿಪ್ ಕೊಡಿಲ್ಲ ಹಂಗೆ, ಟೆಂಪಲ್ ಅವ್ರು ಕೊಟ್ಟವ್ರಲ್ಲ ರೂಮ್ ಅಲಾಟ್ಮೆಂಟ್ ಸ್ಲಿಪ್. ನನಗೆ ಕನ್ಫ್ಯೂಷನ್ ಮಾಡ್ತಾನೆ ರಂಗ. ಕೆಳಗಡೆ ಹೋಗ್ಬೇಕು ಆ್ಯಕ್ಚುಲಿ. ಸ್ಲಿಪ್ ನೋಡಿ ಇದೆ. ಇವಾಗ ಅವ್ರಿಗೆ ಇದನ್ನು ತೋರಿಸ್ಬಿಟ್ಟು ರಂಗ ಇವಾಗ ಇದನ್ನು ಕೊಟ್ಟರೆ 500 ರೂಪೀಸ್ ವಾಪೀಸ್ ಕೊಡ್ತಾರಾ? ನೀವು ನೋಡ್ತಾ ಇರ್ಬೋದು ನೋಡಿ. ಟೋಟಲ್ ಚಾರ್ಜ್ 1000 ರೂಪೀಸು. ನಾವು ಚೆಕ್-ಇನ್ ಆಗಿದ್ದು ಮಾರ್ನಿಂಗ್ 8:24. ನಾಳೆ 8:24 AM ವರೆಗೂ ಚೆಕ್ಔಟಿಗೆ ಟೈಮ್ ಇತ್ತು. ಇವಾಗ ಹೊರಡ್ತಾ ಇದ್ದೀವಿ ನಾವು ದರ್ಶನ ಆಗಿರೋದ್ರಿಂದ. ನೋಡಿ, ಆ ಪೇಂಟಿಂಗ್ ಮಸ್ತಾಗೈತೆ, ನೆಕ್ಸ್ಟ್ ಲೆವೆಲ್ ಐತೆ ಪೇಂಟಿಂಗ್. ಅದು ಸೀಲ್ ಹೊಡಿತಾ ಇದ್ದಾರೆ.
ಚೆಕ್ಔಟ್ ಆಗಿದ್ದು ಸೀಲ್ ಹೊಡೆದು ಕೊಟ್ಟರು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ರೂಮ್ ಇದೆ, ನಾವು ಇದ್ದಿದ್ದು ಬ್ಲಾಕು. ಹಿಂಗೆ ಡೈರೆಕ್ಟ್ ಇಲ್ಲಿ ಒಳಗಡೆ ಎಂಟ್ರಿ ಆದರೆ ಅದೇ ಆಫೀಸು, ರಿಜಿಸ್ಟ್ರೇಷನ್ ಆಫೀಸು, ರೂಮ್ ಅಲಾಟ್ಮೆಂಟ್ ರಿಜಿಸ್ಟ್ರೇಷನ್ ಆಫೀಸ್ ಅದೇ. ಇವಾಗ ಅವನು ಕೊಡ್ತಾಯಿದ್ದೀನಿ, ನಮ್ಮ ರಂಗ ಹೋಗ್ತಾ ಇದ್ದಾನೆ. ಈಗ ಅಮೌಂಟ್ ಇಸ್ಕೊಂಡು ಹೊಡ್ತಾ ಇರೋದೆ, ಟೈಮ್ ಆಗೋಗಿದೆ ಆಲ್ರೆಡಿ. ನೋಡಿ ಅಮೌಂಟ್ ಇಸ್ಕೊಂಡ ಚೆಕ್ಔಟ್ ಆಗ್ತಾಯಿದ್ದೀವಿ. ಇಲ್ಲೇ ಸ್ಟಾರ್ಟಿಂಗ್ ಆರ್ಚು ಮುಂದೆನೇ ಆಫೀಸು. ಇವಾಗ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು ರಂಗ? ನೋಡಿ ಸರ್ಕಲ್. ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ ವೀಕ್ಷಕರು, ಐಸ್ ಕ್ರೀಮ್ ಅಂಗಡಿ ಅಲ್ಲಿ ನಂದಿನಿ ಮಿಲ್ಕ್ ಡೈರಿ ಅಂತ ಐತಲ್ಲ, ಅಲ್ಲಿ ಬಂದರೆ ನೀವು ಹೋಗಲೇಬೇಡಿ. 1 to ಡಬಲ್ ರೈಟು, MRP ರೇಟ್ ಕೊಡೋದೇ ಇಲ್ಲ ಅವನು. ಅಲ್ಲಿ ಆಯ್ತು ನೋಡಿ ನಂದಿನಿ ಮಿಲ್ಕ್ ಡೈರಿ ಅಂತ, ಅಲ್ಲಿ ಹೋಗೋಕ್ಕೆ ಹೋಗಬೇಡಿ, MRP ರೇಟ್ ಕೊಡೋದೇ ಇಲ್ಲ ಅವರಂತ. ಬಸ್ ಸ್ಟಾಪ್ ಕರೆಕ್ಟಾಗಿ ಇಲ್ಲಿಂದ 1 ಕಿಲೋಮೀಟ್ರ್ ಅಂತೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ರಂಗ ವಾಟ್ರ್ ಬಾಟ್ಲು ತರಕ್ಕೆ ಹೋಗಿದ್ದಾನೆ, ಅಲ್ಲಿ ಬೇಕ್ರಿ ಹತ್ರ ಹೋಗಿದ್ದಾನೆ ನೋಡಿ ರಂಗಸ್ವಾಮಿ, ವಾಟ್ರ್ ಬಾಟ್ಲು ತರೋಕ್ಕೆ. ನನ್ನ ಹತ್ರ ಇತ್ತಿದ್ದು ವಾಟ್ರ್ ಬಾಟ್ಲು 1/2 ಲೀಟ್ರದ್ದು ಖಾಲಿ ಆಗೋಯಿತು. 1 ಲೀಟ್ರ್ ಬೇಕೇ ಬೇಕು. ಇಲ್ಲಿ ತುಂಬ ಸಿಕ್ಕಾಪಟ್ಟೆ ಸೆಕೆ ಐತೆ ವೀಕ್ಷಕರೇ. ಅಲ್ಲಿ ವಾಟ್ರ್ ಬಾಟ್ಲು ತರಕ್ಕೆ ಹೋದ, ವಾಟ್ರ್ ಬಾಟ್ಲ್ ಇಲ್ವಂತೆ ಬೇಕ್ರಿಲಿ. ಇವಾಗ ವಾಟ್ರ್ ಬಾಟ್ಲ್ ಇಸ್ಕೊಂಡು ಹೊರಡ್ತಾ ಇರೋದೆ. ಇಲ್ಲಿ ಬಂದಾಗ ನೀವು ಟೀ ಟ್ರೈ ಮಾಡಿ. ನಾನು ಅಲ್ಲೇ ಯಾವಾಗಲೇ ಬೂಸ್ಟ್ ಕುಡಿದೆ. ಅಲ್ಲೊಂದು ಶಾಪ್ ಐತೆ ನೋಡಿ, ಅವ್ರು ಕರ್ನಾಟಕದವರೇ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಲ್ಲಿ ಬಂದಾಗ ಟ್ರೈ ಮಾಡಿ ನೀವು. ಇವಾಗ ಈ ಬಾಟ್ಲ್ ಎಸ್ಬಿಟ್ಟು ಹೊಸ ಬಾಟ್ಲ್ ಇಸ್ಕೊತಾ ಇದ್ದಾನೆ ನಮ್ಮ ರಂಗ. ಇವಾಗ 2 ವಾಟ್ರ್ ಬಾಟ್ಲ್ ಇಸ್ಕೊಂಡ್ವಿ, ಒಂದು ನಾರ್ಮಲ್ಲು, ಒಂದು ಕೋಲ್ಡು. ನಮ್ಮ ರಂಗ ಕೋಲ್ಡ್ ಇಸ್ಕೊಂಡವನೇ. ಏನಿಲ್ಲ, ವೆದರ್ ಸಿಕ್ಕಾಪಟ್ಟೆ ಅಪ್ಪ, ಏನೋ ತುಂಬ ಶೆಕೆ ಅಲ್ವಾ ರಂಗ? ಇವಾಗ ಆ್ಯಕ್ಚುಲಿ ಚಳಿಗಾಲ, ಅದೇನಪ್ಪ ಇಲ್ಲಿ ತುಂಬ ಶೆಕೆ ನಮ್ಗೆ. ಆ್ಯಕ್ಚುಲಿ ಯಾವಾಗಲಿಂದ ನೀರು ಎಷ್ಟು ಕುಡಿದು ಖಾಲಿ ಮಾಡ್ತಾ ಇದೀವೋ ಗೊತ್ತಿಲ್ಲ. ಇಲ್ಲಿ ಯಾವುದೋ ಬಸ್ ಸ್ಟಾಪ್ ಐತೆ, ಇದೇನಾ ಬಸ್ ಸ್ಟಾಪು? ನೋಡಿ ಹಿಂಗೆ ಸ್ಟ್ರೈಟ್ ಹೋದರೆ ನಿಮ್ಗೆ ಅಲ್ಲಿ ದೇವಸ್ಥಾನ ಬರುತ್ತೆ. 1 ಕಿಲೋಮೀಟ್ರೂ ಇಲ್ಲ, ಒಂದು 500 ಮೀಟ್ರ್. ಇಲ್ಲಿ ಯಾವುದೋ ಪ್ರೈವೇಟ್ ಬಸ್ ಸ್ಟಾಪ್ ಇದು. ಪ್ರೈವೇಟಾ ಗೌರ್ಮೆಂಟಾ ಇದು? ಗೌರ್ಮೆಂಟ್ ಬಸ್ ಸ್ಟಾಪ್ ಅಂತೆ. 9 ಗಂಟೆಗೆ ಬಸ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೇಕು, ಇವಾಗ ಅವ್ರು ಫೋನ್ ಮಾಡಿ ಕೇಳಬೇಕು ಎಲ್ಲಿ ಬರುತ್ತೆ ಬಸ್ಸು ಅಂತ. 8:45 ಟೈಮು. ಆ್ಯಕ್ಚುಲಿ 8:50, 9 ಆಯ್ತಾ ಟೈಮು? 9 ಗಂಟೆ ಆಯಿತು ಆಲ್ರೆಡಿ. ಇಲ್ಲೆಲ್ಲ ಅಂಗಡಿಗಳೆಲ್ಲ ಕ್ಲೋಸು ನೋಡಿ. 9 ಗಂಟೆಗೆ ಎಲ್ಲ ಅಂಗಡಿ ಕ್ಲೋಸ್. ಇಲ್ಲಿ ನಮ್ಮ ಬೆಂಗಳೂರಲ್ಲಿ 10 ಗಂಟೆ ಆದರೂ ಅಂಗಡಿ ಕ್ಲೋಸ್ ಮಾಡೋಲ್ಲ, 11 ಗಂಟೆ ಆದರೂ ಕ್ಲೋಸ್ ಮಾಡೋಲ್ಲ. ಇಲ್ಲಿ ನೋಡಿ 9 ಗಂಟೆಗೆ ಕ್ಲೋಸ್ ಆಗೋಗಿದೆ ಎಲ್ಲ ಅಂಗಡಿ. ನೋಡಿ ವೀಕ್ಷಕರೇ, ಇದೆ ಇವಾಗ ನಾವು ಹೊರಡ್ತಾ ಇರೋ ಬಸ್ಸು, ಕಲ್ಯಾಣ ಕರ್ನಾಟಕ ಸಾರಿಗೆ. ಇವಾಗ 9:30 ಹೊರಡುತ್ತೆ ಇಲ್ಲಿಂದ. ಇವಾಗ ಬ್ಯಾಗ್ ಇಟ್ಬಿಟ್ಟು ನಾನು ಒಂದು ವಾಟ್ರ್ ಬಾಟ್ಲು ತೊಗೋಬೇಕು. ವಾಟ್ರ್ ಬಾಟ್ಲು ತೊಗೊಂಡು ಬರೋಣ ಬನ್ನಿ. ನಮ್ಮ ರಂಗ ಒಳಗಡೆ ಎತ್ತಿದೆ, ನಡೆಯೋ ರಂಗ. ಫೈನಲಿ ಬ್ಯಾಕ್ ಟು ಬೆಂಗಳೂರು. ಐದು 39, ಅರ್ಧ ಗಂಟೆ ಬೇಗ ಬಂದಂತಾನೆ ರಂಗ. ಬೆಳಗ್ಗೆ ಬೆಂಗಳೂರಿಗೆ ಬ್ಯಾಕ್ ಆಗಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.